ಜನಗಣ ಮನ ಹಾಗೂ ವಂದೇ ಮಾತರಂ ಗೀತೆ ಎರಡು ಒಂದೇ ಎಂದು ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕೇಂದ್ರ ಸರ್ಕಾರ ವಂದೇ ಮಾತರಂ ಗೀತೆಗೆ ಸಮಾನ ಗೌರವ ಸಿಗಬೇಕು ಎಂದು ನಿರ್ಧಾರ ಮಾಡಿರುವುದನ್ನು ಸಮರ್ಥನೆ ಮಾಡಿಕೊಂಡರು. ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆಗೆ 150 ವರ್ಷವಾಗಿದೆ. ವಂದೇ ಮಾತರಂ ಗೀತೆಯಲ್ಲಿ ದೇಶದ ವರ್ಣನೆ ಮಾಡಲಾಗಿದೆ, ತ್ಯಾಗದ ಗೀತೆ ಕೂಡ ಆಗಿದೆ. ಈ ಗೀತೆ ರಾಷ್ಟ್ರಗೀತೆಯಾಗಲಿ, ವಿವಾದ ಸೃಷ್ಟಿ ಮಾಡುವುದು ಅನಾವಶ್ಯಕ ಎಂದರು. ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, 1.5 ಕೋಟಿ ಹಿಂದೂಗಳು ಬಾಂಗ್ಲಾದೇಶದಲ್ಲಿ ನಾಯಿಮರಿಗಳ ರೀತಿ ಬದುಕುತ್ತಿದ್ದಾರೆ. ಪಕ್ಕದಲ್ಲೇ ಇರುವ ಬಹುಸಂಖ್ಯಾತರ ಹಿಂದೂಗಳ ರಾಷ್ಟ್ರ ಏನು ಮಾಡೋಕೆ ಆಗ್ತಾ ಇಲ್ಲ. ಹಿಂದೂಗಳ ಹತ್ಯೆ ನಡೆಯುತ್ತಿದ್ದರೂ ಪ್ರಧಾನಿ, ಗೃಹ ಮಂತ್ರಿಗಳು ಸುಮ್ಮನಿದ್ದಾರೆ. ಜೊತೆಗೆ ಬಾಂಗ್ಲಾದೇಶದಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ಇದು ಕೇಂದ್ರ ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ. ಬಾಂಗ್ಲಾದೇಶದ ಈ ವರ್ತನೆಯಿಂದ ಭಾರತದಲ್ಲಿರುವ ಮುಸ್ಲಿಮರು ಎದ್ದು ಕುಣಿಯುತ್ತಿದ್ದಾರೆ. ಕರ್ನಾಟಕದಲ್ಲಿ 15ರಿಂದ 20 ಲಕ್ಷ ಬಾಂಗ್ಲಾ ಅಕ್ರಮ ವಲಸಿಗರು ಇದ್ದಾರೆ. ದೇಶದ ಸುರಕ್ಷತೆಗಾಗಿ ಬಾಂಗ್ಲಾ ವೈರಸ್ಗಳನ್ನು ದೇಶದಿಂದ ಹೊರಹಾಕಿ, ಇಲ್ಲವಾದರೆ ಬಾಂಗ್ಲಾ ಕಾಲೋನಿಗಳಿಗೆ ನಾವೇ ನುಗ್ಗುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ರಾಷ್ಟ್ರಗೀತೆ ಜನಗಣಮನ ಅಧಿನಾಯಕ ಜಯ ಹೇ ಅನ್ನುವಂಥದ್ದು ಒಪ್ಪಿಗೆ ಆಗಿದೆ. ಈಗಾಗಲೇ 78 ವರ್ಷದಿಂದ ನಿರಂತರವಾಗಿ ಅದು ನಡೀತಾ ಇದೆ. ಆದರೆ ವಂದೇ ಮಾತರಂ ಕೂಡ ಅಷ್ಟೇ ಮಹತ್ವದ್ದು. ವಂದೇ ಮಾತರಂ ರಾಷ್ಟ್ರದ ಹೋರಾಟದಲ್ಲಿ ಒಂಥರ ಕ್ರಾಂತಿ ಮಂತ್ರ ಆಗಿತ್ತು. ಮತ್ತು ವಂದೇ ಮಾತರಂ ಬಂಕಿಂ ಚಂದ್ರ ಚಟರ್ಜಿಯವರು ಬರೆದಂಥ ವಂದೇ ಮಾತರಂ ಈ ವರ್ಷ 150ನೇ ವರ್ಷ. ಸೊ ಇವತ್ತು ಕೇಂದ್ರ ಸರ್ಕಾರ ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಆಗಬೇಕು, ಅಂದರೆ ಸಮಾನವಾಗಿ ಅದಕ್ಕೂ ಕೂಡ ಆ ಭಾವನೆ, ಭಕ್ತಿ, ರಾಷ್ಟ್ರೀಯತೆ ಸಿಗಬೇಕು ಅಂತನ್ನುವಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ನಾನು ಹೇಳ್ತೇನೆ, ಏನು ತಪ್ಪಲ್ಲ. ವಂದೇ ಮಾತರಂ ಇದು ದೇಶದ ಇಡೀ ದೇಶದ ವರ್ಣನೆ ಇದೆ. ಸೊ ಅತ್ಯಂತ ಶ್ರೇಷ್ಠವಾದಂಥ ಸ್ಫೂರ್ತಿ ಗೀತೆ ಇದೆ, ತ್ಯಾಗದ ಗೀತೆ ಇದೆ. ಲಾಠಿ ಏಟು, ಗುಂಡೇಟು, ಜೈಲು ಇದೇ ವಂದೇ ಮಾತರಂದಿಂದ ಅನುಭವಿಸಿದ್ದಾರೆ. ಸೊ ಅಂಥ ವಂದೇ ಮಾತರಂ ಇವತ್ತು ಇನ್ನೊಂದು ರಾಷ್ಟ್ರಗೀತೆ ಆಗಬೇಕು, ರಾಷ್ಟ್ರೀಯ ಗೀತೆ ಜೊತೆಗೆ ಇದು ಒಂದು ಈಕ್ವಲ್ ಆಗಬೇಕು ಅಂತನ್ನುವಂಥದ್ದು ಏನೂ ತಪ್ಪಲ್ಲ. ಇದರಲ್ಲಿ ವಿವಾದ ಅನಾವಶ್ಯಕ. ಕಾಂಗ್ರೆಸ್ ಸರ್ಕಾರ ಅವತ್ತಿನ ದಿನದಲ್ಲೇ 1933 ಕಾಕಿನಾಡಿನಲ್ಲಿ ಇದನ್ನು ತುಂಡು ಮಾಡಿದರು, ಇದನ್ನು ಅವಮಾನ ಮಾಡಿದರು, ಇದನ್ನು ಕಡೆಗಣಿಸಿದ್ರು. ಕಾರಣ ತುಷ್ಟೀಕರಣ, ಮುಸ್ಲಿಂ ತುಷ್ಟೀಕರಣದಿಂದನೇ ವಂದೇ ಮಾತರಂ ಗೀತವನ್ನು ತುಂಡು ಮಾಡಿದರು. ಇವತ್ತು 4 ನುಡಿ ಮಾತ್ರ ಅದನ್ನು ಹಾಡು ಹೇಳ್ತಾರೆ. ಆದರೆ ಮೊದಲು 33ರ ಮುಂಚೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣವಾಗಿ ಗೀತೆಯನ್ನು ಹೇಳ್ತಾ ಇದ್ದರು. ಅವತ್ತಿನ ದಿನ ಮೊಹಮ್ಮದ್ ಅಲಿ ಅನ್ನುವಂಥವರು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥವ್ರು, ಅವರು ಇದನ್ನು ವಿರೋಧ ಮಾಡಿದರು. ಇದರಲ್ಲಿ ದುರ್ಗೆ, ಸರಸ್ವತಿ, ಬೇರೆ ಬೇರೆ ಮೂರ್ತಿ ಪೂಜೆಯ ಒಂದು ವರ್ಣನೆ ಇದೆ. ನಾವು ಮುಸ್ಲಿಮರಲ್ಲಿ ಮೂರ್ತಿ ಪೂಜೆ ಇಲ್ಲ, ನಾವು ಅಲ್ಲಾ ಒಬ್ಬನೇ ಪೂಜೆ ಮಾಡ್ತೀವಿ ಅಂತನ್ನುವಂಥದ್ದು. ಆ ಮೊಹಮ್ಮದ್ ಅಲಿಗೆ ಅವತ್ತೇ ಕಾಂಗ್ರೆಸ್ಸಿನ ಲೀಡರ್ಸ್ ಇರುವಂಥವ್ರು ಹೇಳಬೇಕಾಗಿತ್ತು, ಇದು ಯಾವುದೇ ಮೂರ್ತಿ ಅಲ್ಲ, ನೀನು ಜನ್ಮ ಕೊಟ್ಟಂತಹ ತಾಯಿ ಭಾರತ ಮಾತೆಯ ಮೂರ್ತಿಯ ವರ್ಣನೆ ಇದೆ, ಬಾಯಿ ಮುಚ್ಕೊಂಡು ಕೇಳು ಅಂತನ್ನುವಂಥ ಮಾನಸಿಕತೆ ಅವತ್ತಿನ ದಿನ ಹೇಳದೆ ಇವರು ಓಲೈಕೆ ಮಾಡಿದ ಪರಿಣಾಮದಿಂದ ಇವತ್ತಿನ ತನಕ ವಂದೇ ಮಾತರಂಗೆ ಅಪಮಾನ ಆಗಿದೆ. ಕೇಂದ್ರ ಸರ್ಕಾರ ಅದಕ್ಕೆ ಮಾನ ಕೊಡ್ತಾ ಇದೆ, ಸನ್ಮಾನ ಕೊಡ್ತಾ ಇದೆ. ಏನೂ ತಪ್ಪಲ್ಲ, ಆಗಬೇಕು ಅಂತನ್ನುವಂಥದ್ದು ನನ್ನ ಅಭಿಪ್ರಾಯ ಕೂಡ ಇದೆ.